Love is a powerful weapon. It is a very powerful weapon. It has got the capacity to convert bitter into sweet, a cup of vinegar into wine, a plate of copper into gold. It has got the capacity to make a king a slave. ಒಬ್ಬ ರಾಜನನ್ನು ಗುಲಾಮನನ್ನಾಗಿ ಮಾಡ್ಕೊಳ್ತಕ್ಕಂಥ ಶಕ್ತಿ ಪ್ರೀತಿಗಿದೆ. ಸತೀಶ್ ಜಾರಕಿಹೊಳಿ ಅವರ ಪ್ರೀತಿ, ಆಗ ನಿಮ್ಮೆಲ್ಲರ ಪ್ರೀತಿ ಜಸ್ಟಿಸ್ ನಾಗಮೋಹನ್ ದಾಸ್ ಆ ಪ್ರೀತಿಯ ಗುಲಾಮನಾಗಿ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದಾನೆ. ಆತ್ಮೀಯರೇ, ನಾವು ಇತರರನ್ನ ಪ್ರೀತಿಸೋಣ, ಪ್ರೀತಿಯನ್ನ ಹಂಚೋಣ, ಈ ಜಗತ್ತನ್ನೇ ಗೆಲ್ಲೋಣ. ಆ ಮುಖಾಂತರ ನಾವು ಜಗತ್ತನ್ನು ಮುನ್ನಡೆಸೋಣ. ಇದು ನನ್ನ ಮೊದಲನೇ ಸಂದೇಶ ನಿಮಗೆ. ಭಾರತ ದೇಶದಲ್ಲಿ ಅನೇಕ ಧರ್ಮಗಳಿವೆ. ಹಿಂದೂ ಧರ್ಮ, ಇಸ್ಲಾಂ, ಕ್ರೈಸ್ತ, ಬೌದ್ಧ, ಜೈನ, ಸಿಖ್, ಪಾರ್ಸಿ, ಜಗತ್ತಿನ ಯಾವ ದೇಶದಲ್ಲೂ ಇರದೇ ಇರತಕ್ಕಂಥ ಅತಿ ಹೆಚ್ಚು ಧರ್ಮಗಳು ಭಾರತದಲ್ಲಿವೆ. ಜಾತಿಗಳು ಎಷ್ಟಿವೆ ಗೊತ್ತಾ? ಇಡೀ ಜಗತ್ತಿನ ಎಲ್ಲಾ ಜಾತಿಗಳನ್ನು ಸೇರಿಸಿದ್ರೆ ಒಂದು ಕಡೆ ಅವಕ್ಕಿಂತ ಜಾಸ್ತಿ ನಮ್ಮ ಭಾರತ ದೇಶದಲ್ಲಿ 4635 ಜಾತಿಗಳು, ಉಪಜಾತಿಗಳು ಈ ದೇಶದಲ್ಲಿವೆ. ಹುಟ್ಟುತ್ತಾ ನನಗೊಂದು ಜಾತಿ, ನನ್ನ ಜಾತಿಗೊಂದು ಕಸುಬು. ನಾನು ಜಾತಿ ಬದಲಾಯಿಸೋಂಗಿಲ್ಲ, ಕಸುಬು ಬದಲಾಯಿಸೋಂಗಿಲ್ಲ. ಅದು ಕಡ್ಡಾಯ. ಅಂತರ್ಜಾತಿ ಮದುವೆ ಮಾಡ್ಕೊಳ್ಳೋಂಗಿಲ್ಲ. ಎಲ್ಲ ಜಾತಿಯ ಜನ ಒಂದು ಕಡೆ ಸೇರಿ ಪಂಕ್ತಿ ಭೋಜನ ಮಾಡೋಂಗಿಲ್ಲ. ಸತ್ತ ಹೆಣಗಳನ್ನು ಒಂದೇ ಸ್ಮಶಾನದಲ್ಲಿ ಸಂಸ್ಕಾರ ಮಾಡ. ಆ ಧರ್ಮದವರಿಗೆ ಬೇರೆ, ಈ ಧರ್ಮದವರಿಗೆ ಬೇರೆ, ಆ ಜಾತಿಯವರಿಗೆ ಬೇರೆ, ಈ ಜಾತಿಯವರಿಗೆ ಬೇರೆ. ಇದು ಸಾಲದು ಅಂತ ಇದನ್ನು ವಂಶ ಪಾರಂಪರ್ಯ ಮಾಡಿದ್ದಾರೆ. A cobbler son has to become a cobbler. A hair cutter son has to become a hair cutter. A washerman son has to become a washerman. A farmer son, ಒಬ್ಬ ರೈತನ ಮಗ ರೈತ ಆಗಬೇಕು. ಈ ಜಾತಿ ವ್ಯವಸ್ಥೆಯಲ್ಲಿ ಮೇಲ್ ಜಾತಿಗಳು ಇವೆ, ಕೆಳ ಜಾತಿಗಳು ಇವೆ. ಮೇಲ್ ಜಾತಿಗಳು ಮೇಲ್ವರ್ಗಗಳು, ಕೆಳ ಜಾತಿಗಳು ಕೆಳವರ್ಗಗಳು. ಜಾತಿ ಮತ್ತು ವರ್ಗ ಬೆರೆತೋಗಿರ್ತಕ್ಕಂಥ ಒಂದು ಸಾಮಾಜಿಕ ವ್ಯವಸ್ಥೆ ನಮ್ಮಲ್ಲಿರ್ತಕ್ಕಂಥದ್ದು. ಅತಿ ಹೆಚ್ಚು ಬಡವರು, ಭೂಹೀನರು, ವಸತಿಹೀನರು, ಅನಕ್ಷರಸ್ಥರು, ಅನಾರೋಗ್ಯಸ್ಥರು, ನಿರುದ್ಯೋಗಿಗಳು ಎಲ್ಲಿದ್ದಾರೆ ಅಂತ ನೀವು ಹುಡುಕೊಂಡು ಹೋದ್ರೆ ಅತಿ ಹೆಚ್ಚು ಸಿಗೋದು ಅವರು ನಿಮಗೆ ಕೆಳಜಾತಿಗಳಲ್ಲಿ. ಈ ಅಸಮಾನತೆ ಕೇವಲ ಸಾಮಾಜಿಕ ಅಸಮಾನತೆ ಅಲ್ಲ, ಆರ್ಥಿಕ ಅಸಮಾನತೆ, ರಾಜಕೀಯ ಅಸಮಾನತೆ ಮತ್ತು ಸಾಂಸ್ಕೃತಿಕ ಅಸಮಾನತೆ. ಈ ಅಸಮಾನತೆಯ ಕಾರಣ ನೀವು ನಾವು ಯಾವ ಪಾಪ ಮಾಡಲಿಲ್ಲ, ಯಾವ ತಪ್ಪು ಮಾಡಲಿಲ್ಲ, ಯಾವ ಅಪರಾಧನೂ ಮಾಡಲಿಲ್ಲ, ಆದರೆ ನಾವು ಶಿಕ್ಷೆ ಅನುಭವಿಸಬೇಕಾಗಿ ಬಂತು. ಇದಕ್ಕೆ ಕಾರಣ ಈ ಜಾತಿ ವ್ಯವಸ್ಥೆ. ಇಂಥ ಅಮಾನವೀಯ ಜಾಸ್ತಿ ವ್ಯವಸ್ಥೆಯ ವಿರುದ್ಧ ಬುದ್ಧ, ಬಸವಣ್ಣ, ಫುಲೆ, ಪೆರಿಯಾರ್, ನಾರಾಯಣ ಗುರು, ದಾಸಪಂತರು, ಭಕ್ತಿ ಪಂಕ್ತರು, ಅನೇಕ ಮಹನೀಯರು, ಗಾಂಧಿ, ವಿವೇಕಾನಂದ, ಈ ಎಲ್ಲ ಮಹನೀಯರು ಧ್ವನಿ ಎತ್ತಿದ್ರು. ಆದರೆ ಮೊದಲನೇ ಬಾರಿಗೆ
ಜಾತಿ ವ್ಯವಸ್ಥೆ ಹೋಗಬೇಕು ಅಂತ ಅನ್ನೋದಾದ್ರೆ ಅದಕ್ಕೊಂದು ಕಾನೂನು ಬೇಕು, ಅನುಷ್ಠಾನಗೊಳಿಸಬಹುದಾದಂತಹ ಕಾನೂನು ಬೇಕು ಅಂತೇಳಿ, ಎನ್ಫೋರ್ಸಬಲ್ ರೈಟ್ ಮಾಡಬೇಕು ಅಂತೇಳಿ ಮೊದಲನೇದಾಗಿ ಪ್ರತಿಪಾದಿಸೋದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಮುಂದುವರೆದು ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿರ್ತಕ್ಕಂಥ ಒಬ್ಬ ಧುರೀಣ. ಆ ಸಂವಿಧಾನದಲ್ಲಿ ಜಾತಿ ನಿರ್ಮೂಲನಾ ಪ್ರಸ್ತಾಪ ಇಲ್ಲದೆ ಇದ್ರು ಜಾತಿ ಅಸಮಾನತೆ ಹೋಗಬೇಕು, ಅದು ಕಡಿಮೆ ಆಗಬೇಕು, ಮುಂದೊಂದು ದಿವಸ ನಿರ್ಮೂಲನ ಆಗಬೇಕು ಅಂತ ಸಂವಿಧಾನದಲ್ಲಿ ಅನೇಕ ಅನುಚ್ಛೇದಗಳಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈ ದೇಶದ ಮೇಲ್ಜಾತಿಗೂ ಕೆಳಜಾತಿಗೂ ಒಬ್ಬರಿಗೆ ಒಂದು ಓಟು, ಒಂದು ಓಟಿಗೆ ಒಂದು ಮೌಲ್ಯ. ನಿಮ್ಮ ಒಂದು ಓಟಿಂದ ಒಬ್ಬರು ಗೆಲ್ಲಬಹುದು ಅಥವಾ ಒಬ್ಬರು ಸೋಲಬಹುದು. ಎಲ್ಲರಿಗೂ ಮೂಲಭೂತ ಹಕ್ಕುಗಳು ಸಮಾನವಾಗಿ ಕೊಟ್ಟಿದ್ದಾರೆ. ಕಾನೂನಿನಲ್ಲಿ ಎಲ್ಲ ಜಾತಿ ಭೇದವಿಲ್ಲದೆ, ಧರ್ಮ ಭೇದವಿಲ್ಲದೆ, ವರ್ಗ ಭೇದವಿಲ್ಲದೆ, ಲಿಂಗ ಭೇದವಿಲ್ಲದೆ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಎಲ್ಲರಿಗೂ ಕಾನೂನಿನ ಸಮಾನ ರಕ್ಷಣೆ, ಎಲ್ಲರಿಗೂ ಕಾನೂನಿನಲ್ಲಿ ಸಮಾನ ಅವಕಾಶಗಳು. ಈ ರೀತಿ ಅನೇಕ ಅನುಚ್ಛೇದಗಳಲ್ಲಿ ಈ ದೇಶದ ಬಡವರ, ಸಾಮಾಜಿಕವಾಗಿ ಹಿಂದುಳಿದವರ ಅಭಿವೃದ್ಧಿಗಾಗಿ ಪ್ರಸ್ತಾಪ ಮಾಡಲಾಗಿದೆ. ಈ ಸಂವಿಧಾನ ಜಾರಿಗೆ ಬಂದು 75 ವರ್ಷ ಆಗಿದೆ. ಈ 75 ವರ್ಷದಲ್ಲಿ ನಾವೊಂದಷ್ಟು ಸಾಧನೆ ಮಾಡಿದ್ದೀವಿ. ಏನೂ ಸಾಧನೆ ಮಾಡಿಲ್ಲ ಅಂತಕ್ಕಂಥ ವಾದ ಸರಿಯಲ್ಲ, ಅದು ತಪ್ಪು ಕೂಡ. ನಾನು ಕೋಲಾರ ಜಿಲ್ಲೆಯ ಮಧ್ಯಮ ವರ್ಗದ ಒಬ್ಬ ರೈತನ ಮಗ. ಜಾತಿ ವ್ಯವಸ್ಥೆಯಲ್ಲಿ ರೈತನ ಮಗ ಏನಾಗಬೇಕು? ಆದರೆ ನಾನು ಲಾಯರ್ ಆದೆ, ಜಡ್ಜ್ ಆದೆ, ಸುಪ್ರೀಂ ಕೋರ್ಟ್ನಲ್ಲಿ ಸೀನಿಯರ್ ಅಡ್ವೊಕೇಟ್ ಆದೆ. ಇವತ್ತು ನಿಮ್ಮ ಮುಂದೆ ಬಂದು ನಾನು ನಿಂತಿದ್ದೀನಿ. ಇದಕ್ಕೆ ಕಾರಣ ನನ್ನ ಸಂವಿಧಾನ ನನಗೆ ಕೊಟ್ಟಂತ ಅವಕಾಶಗಳು. ಇದೇ ರೀತಿ ಇವತ್ತು ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಎಲ್ಲ ಗಣ್ಯರು ಈ ಅವಕಾಶ ಅವ್ರಿಗೆ ಸಿಕ್ಕಿದ್ರೆ, ಈ ಅಧಿಕಾರ ಅವ್ರಿಗೆ ಸಿಕ್ಕಿದ್ರೆ ಅದಕ್ಕೆ ಕಾರಣ ಸ್ನೇಹಿತರೆ ಭಾರತದ ಸಂವಿಧಾನ. ಈ ಸಂವಿಧಾನದ ಮುಖಾಂತರ ನಾವು ಅನೇಕ ಸಾಧನೆಗಳನ್ನು ಮಾಡಿದ್ದೀವಿ. ನಾನು ಆ ಎಲ್ಲ ವಿವರಗಳು ಹೇಳಬಲ್ಲೆ, ಆದರೆ ಟೈಮ್ ಇಲ್ಲ. ಇಷ್ಟೆಲ್ಲ ಸಾಧನೆ ಆದರೂ ಕೂಡ ಇವತ್ತು ದೇಶದ ಮುಂದೆ ಸಮಸ್ಯೆಗಳಿವೆ, ದೇಶದ ಮುಂದೆ ಸವಾಲುಗಳಿವೆ. ಒಂದಷ್ಟು ಜನರಿಗೆ ಇನ್ನೂ ಬಡತನ ಇದೆ, ಅನಕ್ಷರಸ್ಥರಿದ್ದಾರೆ, ನಿರುದ್ಯೋಗಗಳಿದ್ದಾರೆ, ವಸತಿಹೀನರಿದ್ದಾರೆ, ಅನಾರೋಗ್ಯಸ್ಥರಿದ್ದಾರೆ. ಇವು ನಮ್ಮ ಸಮಸ್ಯೆಗಳು. ನಾವೆಲ್ಲ ಕಷ್ಟಪಟ್ಟು, ನಾವೆಲ್ಲ ಒಗ್ಗಟ್ಟಾಗಿ ಇನ್ನು ಸ್ವಲ್ಪ ಹೆಚ್ಚು ಕೆಲಸ ಮಾಡಿದ್ರೆ, ನಮ್ಮ ನೀತಿಯಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಂಡ್ರೆ, ಸಂವಿಧಾನದ ಆಶಯಗಳ ಪ್ರಕಾರ ನಾವೆಲ್ಲ ನಡ್ಕೊಂಡ್ರೆ ಸ್ನೇಹಿತರೆ ಕೆಲವೇ 4-5 ವರ್ಷಗಳಲ್ಲಿ ನಮ್ಮ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ಕೋಬಹುದು ಅನ್ನೋ ವಿಶ್ವಾಸ ನನಗಿದೆ. ಆದರೆ ದೇಶದ ಮುಂದೆ ಸವಾಲುಗಳಿವೆ. ಭಯೋತ್ಪಾದನೆ, ಕೋಮುವಾದ, ಮೂಲಭೂತವಾದ, ಅಪರಾಧೀಕರಣ, ಭ್ರಷ್ಟಾಚಾರ, ಸಾಂಸ್ಕೃತಿಕ ದಿವಾಳಿತನ ಇವತ್ತು ನಮ್ಮನ್ನು ಕಾಡ್ತಾ ಇದೆ. ನಾನು ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಕಾಲೇಜಿನಲ್ಲಿ ಹಿಂಗೆ 1,000 ಜನ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾಗ ಒಬ್ಬ ಹುಡುಗ ಕೇಳಿದ, ಸರ್ ಭ್ರಷ್ಟಾಚಾರದ ಬಗ್ಗೆ ಮಾರ್ಕೆಟ್ನಲ್ಲಿ ಲಿಟರೇಚರ್ ಇದೆ, ಅಪರಾಧೀಕರಣದ ಬಗ್ಗೆ ಇದೆ, ಕೋಮುವಾದದ ಬಗ್ಗೆ ಇದೆ, ನೀವು ಸಾಂಸ್ಕೃತಿಕ ದಿವಾಳಿತನ ಅಂದ್ರಲ್ಲ, ಅದಕ್ಕೆ ಎಲ್ಲಿದೆ ಲಿಟರೇಚರ್? ಈ ಅನಂತ್ ನಾಯ್ಕ್ ಅಂತ ಅವ್ರು ನನ್ನ ಪಕ್ಕದಲ್ಲಿ ಕೂತಿದ್ರು. ಅವ್ರನ್ನ ಕೇಳಿದೆ, ಏನು ಗೊತ್ತಿಲ್ಲ ಸರ್ ಅಂದ್ರು. ನಮ್ಮ ಆದರ್ಶ ಎಲ್ಲಪ್ಪ ಅಂತವ್ರು ಇನ್ನೊಂದು ಕಡೆ ಕೂತಿದ್ರು. ಅವ್ರನ್ನ ಕೇಳಿದೆ, ಅವರು ಗೊತ್ತಿಲ್ಲ ಅನ್ಸ. ನನಗೂ ಗೊತ್ತಿಲ್ಲ,
ಅವ್ರಿಗೂ ಗೊತ್ತಿಲ್ಲ ಏನು ಹೇಳೋದು. ತಕ್ಷಣ ನನ್ನ ತಲೆಗೆ ಒಂದು ಬಂತು, ಕೌನ್ ಬನೇಗ ಕರೋರ್ಪತಿ ನೋಡಿದ್ದೀರ ನೀವು? ಆ ಕಡೆ ಅಮಿತಾಬ್ ಬಚ್ಚನ್ ಇರ್ತಾನೆ, ಈ ಕಡೆ ಹುಡುಗ ಇರ್ತಾನೆ, ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅಮಿತಾಬ್ ಬಚ್ಚನ್ ಕೇಳ್ತಾರೆ, ಆಪ್ಕಾ ಪಿತಾ ಕಾ ನಾಮ್ ಕ್ಯಾ ಹೈ? ಆ ಹುಡುಗ ಏನು ಉತ್ತರ ಕೊಡದೆ ಗುಮ್ಮಂತ ಹಿಂಗ್ ಕೂತಿರ್ತಾನೆ. ಅಮಿತಾಬ್ ಬಚ್ಚನ್ ಅಂದ್ಕೊಳ್ತಾನೆ, ಓ ಇವನ್ ಯಾವನ ಮೈಸೂರು ಕಡೆಯವನೋ, ಇವನಿಗೆ ಹಿಂದಿ ಬರೋದಿಲ್ಲ ಅಂತೇಳಿ ಇಂಗ್ಲಿಷ್ನಲ್ಲಿ ಕೇಳ್ತಾರೆ, ವಾಟ್ ಈಸ್ ಯುವರ್ ಫಾದರ್ಸ್ ನೇಮ್ ಅಂತ. ಆಗಲೂ ಆ ಹುಡುಗ ಉತ್ತರ ಕೊಡಲ್ಲ, ಗುಮ್ಮಂತ ಕೂತಿರ್ತಾನೆ. ಅಮಿತಾಬ್ ಬಚ್ಚನ್ಗೆ ಸಿಟ್ಟು ಬರುತ್ತೆ, ಯೂಸ್ಲೆಸ್ ಫೆಲೋ, ಹಿಂದಿ ಬರೋಲ್ಲ, ಇಂಗ್ಲಿಷ್ ಬರೋಲ್ಲ, ಯಾಕೆ ಬಂದೆ ಈ ಕಾರ್ಯಕ್ರಮ ಅಂತ. ಆಗ ಹುಡುಗನು ಸಿಟ್ಟು ಬರುತ್ತೆ, ಅಮಿತಾಬ್ ಬಚ್ಚನ್ ನಾನಲ್ಲ ಯೂಸ್ಲೆಸ್ಸು, ನೀನು ಅಂತ. ಅಲ್ಲ, 2 ಭಾಷೆಯಲ್ಲಿ 2-3 ಸಲ ಕೇಳ್ತಾ ಇದ್ದೀನಿ, ನೀನು ಉತ್ತರ ಕೊಡ್ಲಿಲ್ಲ. ಹೌದು, ನೀನೊಂದು ಪ್ರಶ್ನೆ ಕೇಳಿದ್ರೆ 4 ಆಪ್ಷನ್ಸ್ ಕೊಡ್ಬೇಕಾ ಬೇಡವಾ? ದಿಸ್ ಐ ಸೇ ಕಲ್ಚರಲ್ ಡಿಜನರೇಷನ್. ಇದು ಸಾಂಸ್ಕೃತಿಕ ದಿವಾಳಿತನ. ಇವತ್ತು ಈ ದೇಶದಲ್ಲಿ ಈ ರೀತಿ ಸವಾಲುಗಳಿವೆ. ನಮ್ಮ ಮಕ್ಕಳು ಸಾಂಸ್ಕೃತಿಕ ದಿವಾಳಿತನದಲ್ಲಿ ನರಳುತ್ತಾ ಇದ್ದಾರೆ. ದೇಶನ ರಕ್ಷಿಸಬೇಕೀಗ. ಆದ್ರೆ ಒಂದು ವರ್ಗ ಹೇಳ್ತಾ ಇದೆ, ಈ ಸಮಸ್ಯೆಗಳಿಗೆ ಕಾರಣ, ಈ ಸವಾಲುಗಳಿಗೆ ಕಾರಣ ಈ ಸಂವಿಧಾನ. ಆಯ್ತು ಮಾರಾಯ್ರೆ, ಈ ಸಂವಿಧಾನ ಸರಿಯಿಲ್ಲ, ಈ ಸಂವಿಧಾನ ಅಪ್ರಸ್ತುತ, ಈ ಸಂವಿಧಾನ ಬದಲಾಯಿಸಬೇಕು, ಈ ಸಂವಿಧಾನ ಸುಡ್ತಾ ಇದ್ದಾರೆ. ನಾನು ಆ ಸ್ನೇಹಿತರಿಗೆ ಇಷ್ಟೇ ಕೇಳ್ಕೊಳ್ಳೋದು, ಈ ಸಂವಿಧಾನ ಸರಿಯಿಲ್ಲ, ಆದ್ರೆ ಇದಕ್ಕೆ ಬದಲಾಗಿ ನೀವೇನ್ ಕೊಡ್ತೀರಿ ಸ್ವಾಮಿ? ಸಂವಿಧಾನ ಕಿತ್ತಾಕಿ ಪಂಚಾಂಗ ಅಂತಂದಿಡ್ತೀರಾ? ಅದನ್ನ ನೀವು ಒಪ್ತೀರಾ? ಅಂತಹ ಪರಿಸ್ಥಿತಿ ಎದುರಾಗಿದೆ ಇವತ್ತು ನಮಗೆ. ಇಂತಹ ಸಂದರ್ಭದಲ್ಲಿ ನೀವು ನಾವು ಮಾಡಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾದಂತ ಕೆಲಸ ಈ ಸಂವಿಧಾನನ ರಕ್ಷಿಸ್ಕೋಬೇಕಾಗಿದೆ. ಈ ಸಂವಿಧಾನವನ್ನು ಅಪವ್ಯಾಖ್ಯಾನ ಮಾಡ್ತಾ ಇದ್ದಾರೆ, ಅನೇಕ ಅನುಚ್ಛೇದಗಳನ್ನು ಅಪ್ರಸ್ತುತ ಮಾಡ್ತಾ ಇದ್ದಾರೆ. ಒಂದು ವಿಚಾರ ರಾಮಚಂದ್ರಪ್ಪನವರು ನಿಮ್ ಗಮನಕ್ಕೆ ತಂದ್ರು, 10% EWS ರಿಸರ್ವೇಶನ್. ಇಡೀ ಸಾಮಾಜಿಕ ನ್ಯಾಯನ್ನ ಅಪವ್ಯಾಖ್ಯಾನ ಮಾಡತಕ್ಕಂಥ ಒಂದು ಹೆಜ್ಜೆ ಇದು. ಪ್ರತಿ ದಿವಸ ಈ ರೀತಿ ಒಂದಲ್ಲ ಒಂದು ರೀತಿ ಒಂದು ಯೋಚನೆ ನಡೀತಾ ಇದೆ. ಈ ದೇಶದಲ್ಲಿ ಯಾವ ರಾಜಕೀಯ ಪಕ್ಷನೂ ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಎಲ್ಲರೂ ಮಹಿಳಾ ಮೀಸಲಾತಿ ಬೇಕು ಅಂದ್ರು. ಪಾರ್ಲಿಮೆಂಟ್ನಲ್ಲಿ ಅದು ಮಂಡನೆ ಆಯಿತು, ಯಾವ ಆಕ್ಷೇಪಣೆಯನ್ನು ಇಲ್ಲದೆ ಅದು ಪಾಸ್ ಆಯಿತು, ರಾಷ್ಟ್ರಪತಿ ಅಂಗೀಕಾರ ಆಯಿತು. ಸ್ನೇಹಿತರೆ, ಮತ್ತೆ ಇವತ್ತು ಪಾರ್ಲಿಮೆಂಟ್ ಮುಂದೆ ತರೋ ಅವಶ್ಯಕತೆ ಇತ್ತ? ಯಾಕೆ ತಂದ್ರು? ಅದು ತಂದಿದ್ದಲ್ಲ, ಅದರ ಜೊತೆಗೆ ಡಿಲಿಮಿಟೇಷನ್ ಸೇರಿಸಿದ್ರು. ನಾನು ಹುಡುಗನಾಗಿದ್ದಾಗ ನಮ್ಮ ಸಂತೆಯಲ್ಲಿ ಒಂದು ಕತೆ ಹೇಳ್ತಿದ್ರು. ನಮ್ಗೆ ನಮ್ಮೂರಿಗೆ ತಿರುಪತಿ ಬಹಳ ಹತ್ರ. ಒಬ್ಬ ರೈತ, ಅವನ ಹತ್ರ ಒಂದು ಹಸು ಇತ್ತಂತೆ. ಅನೇಕ ವರ್ಷಗಳ ಕಾಲ ಅದು ಕರು ಹಾಕಿಲ್ಲ. ಆವಾಗ ವೆಂಕಟೇಶನ್ಗೆ ಅರಿಕೆ ಮಾಡ್ಕೊಂಡಂತೆ, ನನ್ನ ಹಸು ಕರು ಹಾಕಿದ್ರೆ ಹಸು ನಿನಗೆ, ಕರು ನನಗೆ. ಆ ದೇವರ ಕೃಪೆಯಿಂದ ಒಂದು ವರ್ಷಕ್ಕೆ ಹಸು ಕರು ಆಗ್ತದೆ. ಅದು ಗಂಡು ಕರು. ಹೆಣ್ಣು ಕರು ಆದ್ರೆ ಬೆಲೆ, ಗಂಡು ಕರುಗೆ ಇಲ್ಲ. ಆದ್ರೆ ನಮ್ಮಲ್ಲೇ ಗಂಡರಿಗೆ ಬೆಲೆ, ಹೆಣ್ಣು ಮಗು ಹುಟ್ಟಿದ್ರೆ ಇಲ್ಲ. ಇರ್ಲಿ, ಇವನೇನ್ ಮಾಡ್ದ, ಹಸು ವೆಂಕಟೇಶನ್ಗೆ ಹೋಗ್ಬಿಡುತ್ತೆ, ಗಂಡು ಕುರಿಗೆ 10 ರೂಪಾಯಿ 20 ರೂಪಾಯಿ ಕೊಡ್ತಾರೆ, ಏನ್ ಮಾಡೋದು ಅಂತ ಅವನು ಸಂತೆಗೆ ಕರ್ಕೊಂಡು ಬಂದಂತೆ. ಹಸುಗೆ 1 ರೂಪಾಯಿ ಅಂತ ಬೆಲೆ ಕಟ್ಟಿದ್ನಂತೆ, ಬೋರ್ಡ್ ಹಾಕಿದ್ನಂತೆ. ಕರುಗೆ 1000 ರೂಪಾಯಿ ಅಂತ. ಯಾರಾದ್ರೂ ಕೊಂಡ್ಕೊಳ್ಳೋಂಗಿದ್ರೆ 2 ಕೊಂಡ್ಕೋಬೇಕು. ಹಸು ಕೊಂಡ್ಕೊಂಡ್ರೆ ಕರು ಕೊಂಡ್ಕೋಬೇಕು, ಕರು ಕೊಂಡ್ಕೊಂಡ್ರೆ ಹಸು ಕೊಂಡ್ಕೋ. ಈ ಸತೀಶ್ ಜಾರಕಿಹೊಳಿ ಅಂತವ್ರು ಹೆಂಗಾದ್ರೂ ನನ್ಗೆ ಲಾಭ ಅಂತೇಳಿ ಹಸುನು ಬರುತ್ತೆ ಕರುನು ಬರುತ್ತೆ ಅಂತೇಳಿ 1001 ರೂಪಾಯಿ ಕೊಟ್ಟು ಕೊಂಡ್ಕೊಂಡ್ಬಿಟ್ಟಂತೆ. ಇವನ್ ರೈತ ಏನ್ ಮಾಡಿದ ಗೊತ್ತಾ,
ನೋಡಪ್ಪ ವೆಂಕಟೇಶ್ವರ, ನಿನ್ನ ಪಾಲು 1 ರೂಪಾಯಿ, ನನ್ನ ಪಾಲು 1000 ರೂಪಾಯಿ ಅಂತ ಹೇಳಿ 1 ರೂಪಾಯಿ ಹೇಳಿ ಕೈ ಮುಗಿದು ನನ್ನ ಹರಿಕೆ ತೀರ್ತು ಅಂದಂತೆ. ಈ ಪ್ರಯತ್ನ ನಮ್ಮ ಕೇಂದ್ರ ಸರ್ಕಾರ ನಮ್ಮ ದೇಶದ ಜನರ ಮೇಲೆ ಮಾಡ್ತಾ ಇದ್ದರೆ ನಾವು ಜಾಗೃತರಾಗಬೇಕಾಗಿದೆ. ಹಾಗಾಗಿ ಇವತ್ತು ನಮಗೆ ಸಂವಿಧಾನದ ಬಗ್ಗೆ ಈ ರೀತಿ ನೇರವಾಗಿ ಸಂವಿಧಾನ ಸರಿಯಿಲ್ಲ, ಸಂವಿಧಾನ ಬದಲಾಯಿಸಬೇಕು, ಸಂವಿಧಾನ ಸುಡಬೇಕು, ಸಂವಿಧಾನ ಅಪ್ರಸ್ತುತ, ಅಪವ್ಯಾಖ್ಯಾನ ಒಂದು ಕಡೆ ನಡೀತಾ ಇದ್ರೆ, ಸ್ನೇಹಿತರೆ, ನಮ್ಮ ಕಂಕಳಲ್ಲೇ ನಮ್ಮ ಶತ್ರು ಇದ್ದಾರೆ, ನಾವು ನೋಡೋಕ್ಕಾಗಿ. ಜೈ ಭೀಮ್ ಅಂತಾರೆ, ಅಂಬೇಡ್ಕರ್ ಆಶಯಗಳಿಗೆ ಚಾಕು ಹಿಂದ್ಗಡೆಯಿಂದ ಚಾಕು ಆಗ್ತಾ ಇದೆ. ಜೈ ಸಂವಿಧಾನ ಅಂತಾರೆ, ಜೈ ಮಹಾತ್ಮ ಗಾಂಧಿ ಅಂತಾರೆ, ಅದರ ಆಶಯಗಳ ಪ್ರಕಾರ ನಡ್ಕೊಳ್ಳಿ. ಪೀಠಿಕೆಯನ್ನು ಓದಿದ್ದೆ, ಆದರೆ ಸಾಮಾಜಿಕ ನ್ಯಾಯದ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಮೀಸಲಾತಿಗೆ ವಿರುದ್ಧ, ಒಳ ಮೀಸಲಾತಿಗೆ ವಿರುದ್ಧ. ಇವರಿಗೆ ಯಾವ ನೈತಿಕ ಹಕ್ಕಿದೆ ಅಂಬೇಡ್ಕರ್ ಬಗ್ಗೆ ಜೈ ಹೇಳೋಕೆ? ಇವರಿಗೆ ಯಾವ ನೈತಿಕ ಹಕ್ಕಿದೆ ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನದ ಬಗ್ಗೆ ಜೈ ಅನ್ನೋಕೆ? ಈ ಶತ್ರುಗಳನ್ನ ನಾವು ಗುರುತಿಸಿ ನಮ್ಮ ಹೋರಾಟ ಮುಂದುವರಿಸಬೇಕಾ ಬೇಡವಾ ಅನ್ನೋದು ನೀವು ತೀರ್ಮಾನ ಮಾಡಬೇಕು. ಇವತ್ತು ಕೇವಲ ಹೋರಾಟ ಅಂದ್ರೆ 6 ತಿಂಗಳಿಗೋ 3 ತಿಂಗಳಿಗೋ ಈ ರೀತಿ ಒಂದ್ ಕಡೆ ಸೇರಿ ಹಲೋ ಹಲೋ ಅಂದು ನಮ್ಮಂತ ಅವ್ರ 4 ಭಾಷಣ ಕೇಳಿ ಒಂದು ಊಟ ಮಾಡಿ ವಾಪಸ್ ಹೋಗುವುದಲ್ಲ. ಹೋರಾಟ ಮಾಡುವುದು ಅಂತಂದ್ರೆ ಒಂದು ಕಠಿಣವಾದಂತ ಕೆಲಸ. ಹಾಗಾಗಿ ಇವತ್ತಿನ ದಿವಸ ನಮ್ಗೆ ಉಳಿದಿರೋದು ಒಂದೇ ಒಂದು ಮಾರ್ಗ, ಅದು ಸಂವಿಧಾನದ ಮಾರ್ಗ. ಆ ಹೋರಾಟ ಮಾಡಬೇಕಾದ್ರೆ ನಾವೆಲ್ಲರೂ ಸಂವಿಧಾನವನ್ನು ಓದಬೇಕಾಗಿದೆ, ಅರ್ಥ ಮಾಡ್ಕೋಬೇಕಾಗಿದೆ, ಅದರಂತೆ ನಡ್ಕೋಬೇಕಾಗಿದೆ. ಕಳೆದ 8 ವರ್ಷಗಳಿಂದ ಈ ರಾಜ್ಯದಲ್ಲಿ ಸುಮಾರು 2,000 ಕಾಲೇಜುಗಳಿಗೆ ನಾನು ನನ್ನ ಬಳಗ ಹೋಗಿದ್ದೀವಿ. ಅದರಲ್ಲಿ ಚಂದ್ರಶೇಖರ್ ಇದ್ದಾರೆ, ಅನಂತ್ ಇದ್ದಾರೆ, ಆದರ್ಶ್ ಇದ್ದಾರೆ, ನಾವೆಲ್ಲ ಒಟ್ಟಿಗೆ ನಮ್ಮ ಪಾಟೀಲ್ ಇದ್ದಾರೆ, ಶಾಮ್ಸನ್ ಇದ್ದಾರೆ. ಈ ರೀತಿ ಅನೇಕ ಮಹನೀಯರು ನಮ್ಮ ಜೊತೆ ಕೈ ಜೋಡಿ ನಾವೆಲ್ಲ ಮುಂದುವರೆದು ಮಾಡಿದ್ವಿ. ಎಲ್ಲ ಕಡೆ ನನ್ನ ಕಾರ್ಯಕ್ರಮಗಳಲ್ಲಿ ಕೊನೆಯಲ್ಲಿ ಒಂದು ಸಂವಾದ, ನೀವು ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡ್ತೀನಿ. ಅವ್ರಿಗೆ ನಾನೊಂದು ಪ್ರಶ್ನೆ ಕೇಳಿದೆ, ನಿಮ್ಮ ಪೈಕಿ ಎಷ್ಟು ಜನ ಸಂವಿಧಾನ ಓದಿದ್ದೀನಿ, ಅರ್ಥ ಮಾಡ್ಕೊಂಡಿದ್ದೀನಿ, ಅದರಂತೆ ನಡ್ಕೊಳ್ತಾ ಇದ್ದೀನಿ ಅಂತ ಪ್ರಾಮಾಣಿಕವಾಗಿ ಎದೆ ಮೇಲೆ ಕೈ ಇಟ್ಟು ಹೇಳಿ, ಕೈ ಎತ್ತಿ. ನೀವು ಒಬ್ಬರಿಲ್ಲ. ಇದೇ ಎಕ್ಸ್ಪೀರಿಯನ್ಸು ಇಡೀ ರಾಜ್ಯದ ಉದ್ದಕ್ಕೂ ನಮ್ಗೆ ಕಟ್ತಿತ್ತು. ಹಾಗಾಗಿ ನಾವೆಲ್ಲ ಈ ಸಂವಿಧಾನದ ತಿಳುವಳಿಕೆ, ಅದಕ್ಕೆ ನಾನು ಒಂದು ಕಡೆ ಹೇಳ್ತಾ ಇದ್ದೆ, ಸತೀಶ್ ಜಾರಕಿಹೊಳಿ ಅವರ ಮಾನವ ಬಂಧುತ್ವ ವೇದಿಕೆಯಲ್ಲಿ 10 ವರ್ಷಗಳಲ್ಲಿ ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ. ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೇಳ್ತೇನೆ, ಯುದ್ಧ ಮೊದಲು ಪ್ರಾರಂಭ ಆಗಬೇಕಾಗಿರೋದು ಅಂತರಂಗದಲ್ಲಿ, ನಂತರ ರಣರಂಗದಲ್ಲಿ. ನಮ್ಮ ಅಂತರಂಗದಲ್ಲಿ ಕೊಳಕಿಟ್ಕೊಂಡು, ಅಜ್ಞಾನ ಇಟ್ಕೊಂಡು, ದ್ವಂದ್ವ ಇಟ್ಕೊಂಡು, ಕ್ಲಾರಿಟಿ ಇಲ್ಲದೆ ನಾವು ಹೊರಗಡೆ ಹೋರಾಟ ಮಾಡ್ತೀವಿ ಅಂದ್ರೆ ಸಾಧ್ಯನಾ? ಇಲ್ಲ. ಹಾಗಾಗಿ ಆ ಒಂದು ಒಳ್ಳೆ ಕೆಲಸ ರಾಜ್ಯದ ಉದ್ದಕ್ಕೂ ಆಗಬೇಕಾಗಿದೆ. ಬರೀ ಸತೀಶ್ ಜಾರಕಿಹೊಳಿ ಒಬ್ಬರು ಮಾತ್ರ ಮಾಡಿದ್ರೆ ಸಾಲದು, ನೀವೆಲ್ಲರೂ ಅದರ ಸಂಘಟನೆ ಮಾಡಬೇಕು, ಜನರನ್ನು ಕರೆಸಬೇಕು, ಸಂವಿಧಾನವನ್ನು ಓದಬೇಕು, ಸಂವಿಧಾನದ ತಿಳುವಳಿಕೆಯನ್ನು ಹೆಚ್ಚಿಸ್ಕೋಬೇಕು. ಇದು ಮುಖ್ಯವಾದಂತ. ಎರಡನೇದಾಗಿ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು, ನಮ್ಮ ಹೋರಾಟದ ಸ್ವರೂಪ ಬದಲಿಸಬೇಕು. ಹಳೆ ಕಾಲ ತರ ನಾವು ಹೋರಾಟಗಳು ಮಾಡಿದರೆ ಸಾಲದು. ವಿಜ್ಞಾನ ತಂತ್ರಜ್ಞಾನ ಬೆಳೆದಿದೆ, ಇನ್ವಿಟೇಷನ್ ಹಾಕಬೇಕಾಗೇ ಇಲ್ಲ. ವಾಟ್ಸಾಪ್ನಲ್ಲಿ 1 ಸೆಕೆಂಡ್ನಲ್ಲಿ ಇಡೀ ಜಗತ್ತಕ್ಕೆ ಕಳಿಸ್ಬಿಡ್ಬೋದು. ಇನ್ನ ನಾವು ಪ್ರಿಂಟಿಂಗ್ ಮಿಷನ್ಗೆ ಹೋಗಿ ಇನ್ವಿಟೇಷನ್ ಪ್ರಿಂಟ್ ಮಾಡಕ್ಕಾಗತ್ತೇನ್ರಿ? ನೋ. ಈ ರೀತಿ ವಿಜ್ಞಾನ ತಂತ್ರಜ್ಞಾನ ಬೆಳೆದಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹೋರಾಟದ ಸ್ವರೂಪನ ನಾವು ಬದಲಾಯಿಸ್ಕೋಬೇಕಾಗಿದೆ. ಯಾವ ರೀತಿ ಬದಲಾಯಿಸ್ಕೋಬೇಕು ಅನ್ನೋದೆಲ್ಲ ನೀವೆಲ್ಲ ಕೂತು ಚರ್ಚೆ ಮಾಡಿ ನಿಮ್ಮ ಅವಗಾಹನೆಗೆ ಬರುತ್ತೆ. ನಾನು ಮೊನ್ನೆ ಒಂದು ಕತೆ ಹೇಳ್ತಿದ್ದೆ, ನಮ್ಮ ಶತ್ರು ವೇಷ ಬದಲಾಯಿಸಿದ್ದಾನೆ, ನಾವೇನ್ ಮಾಡಬೇಕು? ಕನಿಷ್ಠ
ಭಾಷೆ ಆದ್ರೂ ಬದಲಾಯಿಸ್ಬೇಕಲ್ರಿ. ನಾ ವೇಷ ಬದಲಾಯಿಸೋಕ್ಕಾಗದೇ ಇದ್ರು ಭಾಷೆ ಆದ್ರೂ ಬದಲಾಯಿಸ್ಬೇಕಾ ಬೇಡವಾ? ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೆ. ಒಂದು ಇಲಿ ತನ್ನ ಮರಿಗಳ ಜೊತೆ ಹೋಗ್ತಾ ಇತ್ತಂತೆ. ಹೋಗ್ತಾ ಇದ್ರೆ ಒಂದು ಬೆಕ್ಕು ಹುಲಿ ತರ ಓ ಅಂತ ಕಿರ್ಚ್ಕೊಂಡು ಅದರ ಮೇಲೆ ಹಾರುತ್ತಂತೆ. ಈ ಇಲಿ ಮತ್ತು ಮರಿಗಳು ಪಕ್ಕಕ್ಕೆ ಚೆದರೋಗ್ಬಿಟ್ಟು. ಆದ್ರೆ ಇಲಿ ಧೈರ್ಯ ಕಳ್ಕೊಳ್ಳಿಲ್ಲ. ಆ ಮಕ್ಕಳನ್ನೆಲ್ಲ ಸೇರಿಸ್ಕೊಳ್ತು, ಎಲ್ಲ ಒಗ್ಗಟ್ಟಾಯ್ತು, ಭದ್ರವಾಗಿ ಇಟ್ಕೊಳ್ತು. ಅದು ಜೋರಾಗಿ, ಅತಿ ಜೋರಾಗಿ ಬೌ 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 ಅಂತಂತೆ. ಅಯ್ಯೋ ಇದ್ಯಾವುದೋ ನಾಯಿ ಬಂತು ಅಂತ ಬೆಕ್ಕು ಹೊರಟೋಯ್ತಂತೆ. ಬೌ ಬೌ ಅನ್ನೋದು ಇಲಿ ಭಾಷೆನಾ? ನೀವು ಇನ್ನ ಮಿಯೋ ಮಿಯೋ ಅಂತ ಇರ್ತೀರಾ, ಬೌ ಬೌ ಅಂತೀರಾ. ಅದಾಗ್ಬೇಕು ನಿಮ್ ಭಾಷೆ. ನಿಮ್ ಶತ್ರುಗಳು ಓಡೋಗ್ತಕ್ಕಂಥ ಒಂದು ಭಾಷೆಯನ್ನ ನೀವು ಬದಲಾಯಿಸಿಕೊಂಡು ಹೋರಾಟನ ಕಟ್ಟಬೇಕಾಗಿದೆ. ಕಾನೂನಿನ ಹೋರಾಟಕ್ಕೆ ನೀವು ಮುಂದಾಗಬೇಕಾಗಿದೆ. ಸ್ನೇಹಿತರೆ, ಕೇವಲ ಮೀಸಲಾತಿ ಒಂದನ್ನು ಎತ್ತುಕೊಂಡು ಇಡೀ ಜನನ ಒಗ್ಗಟ್ಟು ಮಾಡೋಕ್ಕಾಗೋದಿಲ್ಲ. ಆದ್ರೆ ಎಲ್ಲ ಜನರನ್ನ ಒಗ್ಗಟ್ಟಾಗಿ ನಾವು ತರೋದು ಹೆಂಗೆ? ಎಲ್ಲರಿಗೂ ಬೇಕಾದಂತ ಇಶ್ಯೂಸ್ ಅನ್ನ ನೀವು ಕೈಗೆತ್ಕೊಂಡಾಗ ಎಲ್ಲ ಜನರು ಬರ್ತಾರೆ. ಅದು ನಾನು ಕಣ್ಣಾರೆ ನೋಡಿದ್ದೀನಿ. ಇಲ್ಲಿ ರವೀಂದ್ರ ನಾಯ್ಕ್ ಕೂತಿದ್ದಾರೆ, ಸಿರ್ಸಿಯ ಒಬ್ಬ ನನ್ನ ಬಹಳ ವರ್ಷಗಳ ವಕೀಲ ಮಿತ್ರರವರು. ಆ ಪ್ರದೇಶದ ಅರಣ್ಯವಾಸಿಗಳ ಒಂದು ಸಂಘಟನೆಯನ್ನು ಮಾಡಿಕೊಂಡು ಆ ಸಂಘಟನೆಯ ಮುಖಾಂತರ ಇಡೀ ಆ ಪ್ರದೇಶದಲ್ಲಿರ್ತಕ್ಕಂಥ ಅರಣ್ಯವಾಸಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ನಾನೊಂದ್ಸಲ ಅವ್ರ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಸುಮಾರು 20,000 ಜನ ಸೇರಿದ್ರು. ನೀವು ನಂಬ್ತೀರೋ ಇಲ್ವೋ, 7-8 ಜನ ಮುಸ್ಲಿಂ ಮಹಿಳೆಯರು ಬುರ್ಕಾ ಹಾಕೊಂಡು ಭಾಗವಹಿಸಿದ್ದಾರೆ. ವೇದಿಕೆ ಮೇಲೆ ಉಪನ್ಯಾಸ ನೀಡಿದ್ದಾರೆ. ಇದು ಇವತ್ತು ಬೇಕಾಗಿರ್ತಕ್ಕಂಥ ಇಂಥ ಇಶ್ಯೂಸ್ ಇಟ್ಕೊಂಡು ಇಡೀ ಸಮಾಜದ ಎಲ್ಲ ಜನ, ಹಿಂದುಳಿದವರು ಬೇಕು, ದಲಿತರು ಬೇಕು, ಮಹಿಳೆಯರು ಬೇಕು, ಅಲ್ಪಸಂಖ್ಯಾತರು ಬೇಕು, ಕೂಲಿ ಕಾರ್ಮಿಕರು ಬೇಕು, ರೈತರು ಬೇಕು. ಇಂಥ ಇಶ್ಯೂಸ್ ಎತ್ಕೊಂಡು ನಾವು ಮುನ್ನಡೆಯಬೇಕಾಗಿದೆ. ಆ ದಿಕ್ಕಿನಲ್ಲಿ ನಮ್ಮ ಹೋರಾಟದ ಸ್ವರೂಪಗಳು ಬದಲಾಗಬೇಕಾಗಿದೆ. ನಮ್ಮ ಪ್ರಯಾರಿಟೀಸ್ ಬದಲಾಗಬೇಕಾಗಿದೆ. ಈ ದಿಕ್ಕಿನಲ್ಲಿ ಅಹಿಂದ ಅಂತಕ್ಕಂಥದ್ದು, ನೀವು ಬೇರೆ ಬೇರೆ ಜಾತಿಗೆ ಸೇರಿದವರು ಎಲ್ಲಿದ್ದೀರಾ, ಬೇರೆ ಬೇರೆ ಸಂಘಟನೆಗಳಿಗೆ ನೀವು ಸೇರಿದ್ದೀರಾ, ನಮ್ಮ ಸಂಘಟನೆಗಳು ನೀವು ಇಟ್ಕೊಳ್ಳಿ. ಆದರೆ ನೀವೆಲ್ಲರೂ ಕೂಡ ಒಟ್ಟಾಗೋದಕ್ಕೆ ಅವಕಾಶ ಇದೆ. ಯಾವ ಜಾತಿಗೆ ಉದ್ಯೋಗ ಬೇಡ, ಯಾವ ಜಾತಿಯಲ್ಲಿ ನಿರುದ್ಯೋಗಸ್ಥರಿಲ್ಲ, ಯಾವ ಜಾತಿಯಲ್ಲಿ ಹೈಯರ್ ಎಜುಕೇಶನ್ ಇಲ್ಲದೆ ಇರತಕ್ಕಂಥ ಮಕ್ಕಳಿಲ್ಲ. ಹೈಯರ್ ಎಜುಕೇಶನ್, ಕ್ವಾಲಿಟಿ ಎಜುಕೇಶನ್ ಫ್ರೀ ಆಗಿ ನಮ್ಮ ಮಕ್ಕಳು ಸಿಗಬೇಕು ಅಂತ ಎಲ್ಲರನ್ನು ಸೇರಿಸಿರಿ ಒಟ್ಟಿಗೆ. ರೈತರು ಬೆಳೆದಂತ ಫಸಲ್ಗೆ ಎಲ್ಲರೂ ಒಟ್ಟಾಗಬೇಕು ಅಂತ ಬನ್ರಿ. ಮಹಿಳೆ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯಗಳನ್ನ ತಡೆಯೋದಕ್ಕೆ ಎಲ್ಲರೂ ಬನ್ರಿ. ಏನು ಹಿಂದೂ ಮಹಿಳೆ ಮೇಲೆ ಆಗ್ತಾ ಇದೆಯಾ? ಮುಸ್ಲಿಂ ಮಹಿಳೆ ಮೇಲೆ ಆಗ್ತಾ ಇಲ್ವಾ? ಕ್ರೈಸ್ತ ಮಹಿಳೆ ಮೇಲೆ ಆಗ್ತಾ ಇಲ್ವಾ? ದಲಿತ OBC ಮಹಿಳೆ ಮೇಲೆ ಆಗ್ತಾ ಇಲ್ವಾ? ಎಲ್ಲ ಮಹಿಳೆಯರ ಹಿತನ ಕಾಪಾಡ್ತಕ್ಕಂಥದ್ದು ಅಹಿಂದ ಜವಾಬ್ದಾರಿ ಆಗಬೇಕು. ಎಲ್ಲ ಯುವಕರ ಹಿತನ ಕಾಪಾಡ್ತಕ್ಕಂಥದ್ದು ಅಹಿಂದ ಅಜೆಂಡಾ ಆಗಬೇಕು. ಈ ರೀತಿ ಕಾಮನ್ ಇಶ್ಯೂಸ್ ಅನ್ನ ನಾವು ಎತ್ಕೊಂಡು ಹೋರಾಟ ಮಾಡೋದ್ರ ಮುಖಾಂತರ ನಾವೊಂದು ವಿಸ್ತೃತವಾದಂತ ಬಲಿಷ್ಠವಾದಂತ ಚಳುವಳಿಯನ್ನ ಕಟ್ಟೋದಕ್ಕೆ ಸಾಧ್ಯ ಇದೆ. ನಮ್ಮ ಚಳುವಳಿಗೆ ಒಂದು ತಾತ್ವಿಕತೆ ಬೇಕು. ಯಾವುದೋ ಟೆಂಪರರಿಯಾಗಿ ಅನ್ಎಂಪ್ಲಾಯ್ಮೆಂಟ್ಗೆ ಒಂದಾಗ್ತೀವಿ, ಶಿಕ್ಷಣಕ್ಕಾಗಿ ಒಂದಾಗ್ತೀವಿ, ಕಂದಾಯ ರದ್ದು ಮಾಡಕ್ಕೆ ಒಂದಾಗ್ತೀವಿ ಅಂತಲ್ಲ. ನೀವೆಲ್ಲ ಒಂದಾಗಬೇಕಾಗಿದ್ದು ಒಂದು ತಾತ್ವಿಕ ವಿಚಾರಗಳ ಆಧಾರದ ಮೇಲೆ. ಆ ತಾತ್ವಿಕ ವಿಚಾರಗಳೇ ನಿಮ್ಮನ್ನ ಮುಂದೊಯ್ದಕ್ಕಂಥದ್ದು, ನಿಮ್ಮನ್ನ ಐಕ್ಯತೆಯಾಗಿ ಉಳಿಸ್ತಕ್ಕಂಥದ್ದು. ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೆ ಯಾರೂ ಕೂಡ ಏನೇ ಕಷ್ಟ ಬಂದರೂ ರಾಜಿ ಆಗ್ಕೂಡ್ದು. ನಾವು ನಂಬಿದಂತ ಸಿದ್ಧಾಂತ, ನಾವು ನಂಬಿದಂತ ಸಂಘಟನೆ, ಆ ದಾರಿಯಲ್ಲಿ ನಾವು ಅಂದ್ರೆ ನನ್ಗೆ ಗೊತ್ತಿದೆ
ಈಗಲೂ ಕೂಡ ವೇದಿಕೆಯಲ್ಲಿ ಕೆಲವರು ಒಂದು ಮದುವೆ ಇದೆ ಹೋಗಿ ಬರ್ತೀನಿ, ಹೆಂಡತಿಗೆ ಹುಷಾರಿಲ್ಲ ದವಾಖಾನೆಗೆ ಹೋಗಿ ಬರ್ತೀನಿ, ಯಾವುದೋ ಸಾವಾಗಿದೆ ಹೋಗಿ ಹೋರಾಟ ಕಟ್ಟೋಕ್ಕಾಗತ್ತೇನ್ರಿ ಇದು ಮಾಡಿದ್ರೆ? ನೋ. 2 ತಾಸು ಒಂದು ಹಾಲ್ನಲ್ಲಿ ಕಿವಿ ಕಣ್ಣು ಹೃದಯ ತಲೆ ಒಟ್ಟಿಗೆ ಇಟ್ಟು ಕೇಳಬೇಕು ಅಂತ ಮನಸ್ಥಿತಿಯನ್ನ ನಾವು ರೂಢಿಸ್ಕೊಳ್ದೇ ಇದ್ರೆ ಹೋರಾಟ ಕಟ್ತೀವೇನ್ರಿ? ಇದ್ರ ಬಗ್ಗೆ ನೀವು ಹಾಗಾಗಿ ನಮಗೆ ನೈತಿಕತೆನೂ ಬೇಕು, ನಮಗೆ ಶಿಸ್ತು ಬೇಕು. ಇವತ್ತು ಸತೀಶ್ ಜಾರಕಿಹೊಳಿ ಅಂದ್ರೆ ಯಾಕೆ ಎಲ್ಲ ಕಡೆ ಗೌರವ ಕೊಡ್ತಾರೆ? ಅರೆ, ಅವರೊಂದು ನೈತಿಕತೆ ಕಟ್ಕೊಂಡಿದ್ದಾರೆ. ಹಾಗಾಗಿನೇ ನೈತಿಕತೆ ಕಟ್ಕೊಂಡವರಿಗೆ ಸಮಾಜದಲ್ಲಿ ಎಲ್ಲೋದ್ರೂ ಗೌರವ ಸಿಗತ್ತೆ. ಅಧಿಕಾರ ಇರಲಿ ಇಲ್ಲದೆ ಇರಲಿ ಅವ್ರಿಗೆ ಗೌರವ ಸಿಗತ್ತೆ. ಅಂತ ನೈತಿಕತೆ ನಮಗೊಡ್ಬೇಕು. ನಾನು ಇದೇ ರೀತಿ ಭಾಷಣ ಮಾಡಿದ್ರೆ ನೀವು ಸಾಯಂಕಾಲ ಎದ್ದೇಳೋವರೆಗೂ ನಾನು ಇನ್ನೂ ಜಾಸ್ತಿ ಮಾತಾಡಬಲ್ಲೆ. ಆದರೆ ಬೇಕಾದಷ್ಟು ಮಾತಾಡಿದ್ದೀನಿ. ನಾನು ಇಷ್ಟು ಮಾತ್ರ ಹೇಳ್ತೀನಿ, ನೀವೆಲ್ಲ ಒಗ್ಗಟ್ಟಾಗಿ ವಿಚಾರವಂತರಾಗಿ ನಿಮ್ಮ ಮಕ್ಕಳನ್ನ ಈ ವಿಚಾರವಂತರನ್ನಾಗಿ ಮಾಡಿ ಒಂದು ಸೈದ್ಧಾಂತಿಕ ದಾರಿಯಲ್ಲಿ ಮುನ್ನಡೀರಿ. ಎಲ್ಲರನ್ನು ಪ್ರೀತಿ ಮಾಡಿ ಆ ಮುಖಾಂತರ ಹೋರಾಟದ ಮುಖಾಂತರನೇ ನೀವು ಜಯ ಗಳಿಸಿ. ನಾನು ಒಂದು ಜಡ್ಮೆಂಟ್ನಲ್ಲೇ ಬರೆದಿದ್ದೀನಿ, ಪೀಪಲ್ಸ್ ಮೂವ್ಮೆಂಟ್ ಇಸ್ ದಿ ಆನ್ಸರ್ ಫಾರ್ ಪೀಪಲ್ಸ್ ಪ್ರಾಬ್ಲಮ್ಸ್. ಜನಪರ ಹೋರಾಟಗಳೇ ಜನರ ಸಮಸ್ಯೆಗೆ ಮದ್ದು. ನಿಮಗೆ ಬೇರೆ ಆಲ್ಟರ್ನೇಟಿವ್ ಇಲ್ಲ ಸ್ನೇಹಿತರೆ. ನಿಮ್ಮ ವಿಮೋಚನೆಗೆ, ನಿಮ್ಮ ಮಕ್ಕಳ ವಿಮೋಚನೆಗೆ, ನಿಮ್ಮ ಅಭಿವೃದ್ಧಿಗೆ, ನಿಮ್ಮ ಪ್ರಗತಿಗೆ ಹೋರಾಟ ಒಂದೇ ದಾರಿ. ಇದನ್ನು ಮುಂದುವರಿಸಿ ನಿಮಗೆ ಯಶಸ್ವಿಯಾಗಲಿ, ನಿಮ್ಗೆ ಜಯ ಸಿಗಲಿ ಅಂತ ಹಾರೈಸ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.